ತುಂಬ ವರ್ಷದಿಂದ ಈ ಸ್ವಚ್ಛ ಭಾರತ್ ಮಿಷನ್ ಇದೇ ಥರ ತುಂಬ ಯೋಜನೆಗಳ ಮುಖಾಂತರ ಹಾಸನದ ಮುಖ್ಯ ರಸ್ತೆಗಳು, ಬಡಾವಣಾ ಮುಖ್ಯ ರಸ್ತೆಗಳಲ್ಲಿ ಗಿಡಗಳನ್ನ ನೆಡುವಂತ ಕಾರ್ಯವಾಗಿತ್ತು. ಆ ಗಿಡಗಳಿಗೆ ತಲೆಬೇರಿಗಳನ್ನ ಹಾಕಿರ್ತಾರೆ. ಆ ರಿಂಗ್ ಈಗ ಮರಗಳು ದೊಡ್ಡದಾಗಿ ಆ ರಿಂಗ್ಗಳು ಮರದ ಒಳಗಡೆ ಸೇರ್ಪಡ್ತಿದೆ. ಹಾಗಾಗಿ ಮರದ ಬೆಳವಣಿಗೆಗೆ ತೊಂದರೆ ಆಗ್ತಿದೆ. ಈ ತರ ಎಲ್ಲ ಆಗಿ ತುಂಬಾ ಮರ ಡ್ಯಾಮೇಜ್ ಆಗ್ತಿದೆ. ಮತ್ತೆ ಕೆಲವು ಕಡೆ ಎಲ್ಲ ಮರಗಳು ಒಣಗಿ ನಿಂತಿದೆ. ಈಗ ಈ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದು ಯಾರ ಮೇಲಾದ್ರೂ ಬಿದ್ದು ಜೀವಹಾನಿ ಇಲ್ಲ ವಾಹನಗಳ ಮೇಲೆ ಬೀಳೋದು ಈ ತರ ಆಗ ತೊಂದರೆಗಳಿದೆ. ಹಾಗಾಗಿ ದಯಮಾಡಿ ಈ ರಿಂಗ್ಗಳನ್ನ ಹಾಸನದ ಎಂಜಿ ರಸ್ತೆ, ಮಲ್ಗೆ ಹೋಟೆಲ್ ರಸ್ತೆ, ಶಂಕರಿಮಠ ರಸ್ತೆ, ಆಮೇಲೆ ಎಲ್ಲ ಬಡಾವಣೆಗಳಲ್ಲೂ ಇದೆ. ನಾನು ಮೇಜರ್ ಆಗಿ ಎಂಜಿ ರೋಡ್ ಅಲ್ಲಿ ಡಿವೈಡರ್ಲು ಇದೆ. ಅಲ್ಲಿ ಪ್ರತಿನಿತ್ಯ ಎಲ್ಲ ಅಧಿಕಾರಿಗಳು ಓಡಾಡ್ತಿರೋಂಥ ರೋಡ್ ಯಾರು ಇವತ್ತಿಗೂ ಅಬ್ಸರ್ವ್ ಮಾಡಿಲ್ಲ. ಅರ್ಧಕ್ಕಿಂತ ಹೆಚ್ಚು ರಿಂಗ್ಗಳು ಮರದ ಒಳಗಡೆ ಸೇರ್ಕೊಂಡಿದೆ. ಆ ರಿಂಗ್ಗಳನ್ನ ತೆರವು ಮಾಡಿದ್ರೆ ಆ ಮರದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ, ಮತ್ತೆ ಉಳಿಯುತ್ತೆ. ಈಗ ನಿಮ್ಮ ಈ ನಗರಸಭೆಯಿಂದನೇ ಹಾಕಿರೋದ್ರಿಂದ ಅದು ಪ್ರಕೃತಿ ಸೌಂದರ್ಯಕ್ಕಾಗಿ ಆ ಮರದ ಉಳುವಿಗಾಗಿ ಒಂದು ಸಹಾಯ ಆಗುತ್ತೆ. ಆದಷ್ಟು ಬೇಗ ಒಂಚೂರು ತೆರವು ಮಾಡಿದ್ರೆ ಈ ಟೈಮಲ್ಲಿ ಅದು ಡ್ಯಾಮೇಜ್ ಆಗುತ್ತೆ. ತೆಗೆಯಕ್ಕೆ ಹೋಗಿ ಮರಗಳು ಡ್ಯಾಮೇಜ್ ಆಗ್ತವೆ. ಮಳೆ ಇರೋದ್ರಿಂದ ಮತ್ತೆ ಉಳಿಯುತ್ತೆ ಮರ, ಹಂಗಾಗಿ ಒಂಚೂರು ಇದು ಮಲ್ಗೆ ಹೋಟ್ಲು ರೋಡಲ್ಲಿ 2 ಮರಗಳು ಒಣಗಿದೆ ಸರ್. ಈ ಗಾಡಿ ಮಳೆಗೆ ಅಲ್ಲಿ ಪೇಷಂಟ್ ಎಲ್ಲ ಕಟ್ಕೊಂಡು ಓಡಾಡ್ತಿರ್ತಾರೆ. ಅವ್ರ ಮೇಲೆ ಬಿದ್ದರೆ ತೊಂದರೆ ಆಗುತ್ತೆ. ಇವಾಗ ರಿಮೂವ್ ಮಾಡ್ಬೋದು. ಫುಲ್ಲು ಡ್ರೈ ಆಗಿದೆ ಮರ. ತುಂಬ ವರ್ಷದಿಂದ ಈ ಸ್ವಚ್ಛ ಭಾರತ್ ಮಿಷನ್ ಇದೇ ಥರ ತುಂಬ ಯೋಜನೆಗಳ ಮುಖಾಂತರ ಹಾಸನದ ಮುಖ್ಯ ರಸ್ತೆಗಳು, ಬಡಾವಣಾ ಮುಖ್ಯ ರಸ್ತೆಗಳಲ್ಲಿ ಗಿಡಗಳನ್ನ ನೆಡುವಂತ ಕಾರ್ಯವಾಗಿತ್ತು. ಆ ಗಿಡಗಳಿಗೆ ತಲೆಬೇರಿಗಳನ್ನ ಹಾಕಿರ್ತಾರೆ. ಆ ರಿಂಗ್ ಈಗ ಮರಗಳು ದೊಡ್ಡದಾಗಿ ಆ ರಿಂಗ್ಗಳು ಮರದ ಒಳಗಡೆ ಸೇರ್ಪಡ್ತಿದೆ. ಹಾಗಾಗಿ ಮರದ ಬೆಳವಣಿಗೆಗೆ ತೊಂದರೆ ಆಗ್ತಿದೆ. ಈ ತರ ಎಲ್ಲ ಆಗಿ ತುಂಬಾ ಮರ ಡ್ಯಾಮೇಜ್ ಆಗ್ತಿದೆ. ಮತ್ತೆ ಕೆಲವು ಕಡೆ ಎಲ್ಲ ಮರಗಳು ಒಣಗಿ ನಿಂತಿದೆ. ಈಗ ಈ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದು ಯಾರ ಮೇಲಾದ್ರೂ ಬಿದ್ದು ಜೀವಹಾನಿ ಇಲ್ಲ ವಾಹನಗಳ ಮೇಲೆ ಬೀಳೋದು ಈ ತರ ಆಗ ತೊಂದರೆಗಳಿದೆ. ಹಾಗಾಗಿ ದಯಮಾಡಿ ಈ ರಿಂಗ್ಗಳನ್ನ ಹಾಸನದ ಎಂಜಿ ರಸ್ತೆ, ಮಲ್ಗೆ ಹೋಟೆಲ್ ರಸ್ತೆ, ಶಂಕರಿಮಠ ರಸ್ತೆ, ಆಮೇಲೆ ಎಲ್ಲ ಬಡಾವಣೆಗಳಲ್ಲೂ ಇದೆ. ನಾನು ಮೇಜರ್ ಆಗಿ ಎಂಜಿ ರೋಡ್ ಅಲ್ಲಿ ಡಿವೈಡರ್ಲು ಇದೆ. ಅಲ್ಲಿ ಪ್ರತಿನಿತ್ಯ ಎಲ್ಲ ಅಧಿಕಾರಿಗಳು ಓಡಾಡ್ತಿರೋಂಥ ರೋಡ್ ಯಾರು ಇವತ್ತಿಗೂ ಅಬ್ಸರ್ವ್ ಮಾಡಿಲ್ಲ. ಅರ್ಧಕ್ಕಿಂತ ಹೆಚ್ಚು ರಿಂಗ್ಗಳು ಮರದ ಒಳಗಡೆ ಸೇರ್ಕೊಂಡಿದೆ. ಆ ರಿಂಗ್ಗಳನ್ನ ತೆರವು ಮಾಡಿದ್ರೆ ಆ ಮರದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ, ಮತ್ತೆ ಉಳಿಯುತ್ತೆ. ಈಗ ನಿಮ್ಮ ಈ ನಗರಸಭೆಯಿಂದನೇ ಹಾಕಿರೋದ್ರಿಂದ ಅದು ಪ್ರಕೃತಿ ಸೌಂದರ್ಯಕ್ಕಾಗಿ ಆ ಮರದ ಉಳುವಿಗಾಗಿ ಒಂದು ಸಹಾಯ ಆಗುತ್ತೆ. ಆದಷ್ಟು ಬೇಗ ಒಂಚೂರು ತೆರವು ಮಾಡಿದ್ರೆ ಈ ಟೈಮಲ್ಲಿ ಅದು ಡ್ಯಾಮೇಜ್ ಆಗುತ್ತೆ. ತೆಗೆಯಕ್ಕೆ ಹೋಗಿ ಮರಗಳು ಡ್ಯಾಮೇಜ್ ಆಗ್ತವೆ. ಮಳೆ ಇರೋದ್ರಿಂದ ಮತ್ತೆ ಉಳಿಯುತ್ತೆ ಮರ, ಹಂಗಾಗಿ ಒಂಚೂರು ಇದು ಮಲ್ಗೆ ಹೋಟ್ಲು ರೋಡಲ್ಲಿ 2 ಮರಗಳು ಒಣಗಿದೆ ಸರ್. ಈ ಗಾಡಿ ಮಳೆಗೆ ಅಲ್ಲಿ ಪೇಷಂಟ್ ಎಲ್ಲ ಕಟ್ಕೊಂಡು ಓಡಾಡ್ತಿರ್ತಾರೆ. ಅವ್ರ ಮೇಲೆ ಬಿದ್ದರೆ ತೊಂದರೆ ಆಗುತ್ತೆ. ಇವಾಗ ರಿಮೂವ್ ಮಾಡ್ಬೋದು. ಫುಲ್ಲು ಡ್ರೈ ಆಗಿದೆ ಮರ.